ಬಿಗ್ ಬಾಸ್ ಆದ ನಂತರದಲ್ಲಿ ನಿಮ್ಮನ್ನ ನಿಮ್ಮ ರಿಲೇಟಿವ್ಸ್ ಆಗ್ಲಿ, ಫ್ಯಾಮಿಲಿ ಆಗ್ಲಿ, ಜೊತೆಗೆ ನಿಮ್ಮ ಒಂದಷ್ಟು ಆತ್ಮೀಯರು ನೋಡ್ತಿರುವಂತಹ ರೀತಿ ಹೇಗಿದೆ ಇವಾಗ? ನನ್ನ ಫ್ಯಾಮಿಲಿಲಿ ನಾನು ಹ್ಮ್. ಅಷ್ಟು ಕ್ಲೋಸ್ ಆಗಿ ಯಾರ ಜೊತೆನೂ ಇಲ್ಲ. ನಾನು ಹ್ಮ್. ಹೇಳ್ದಾಗೇನೆ ಐ ಆಮ್ ವೆರಿ ರಿಸರ್ವ್. ಹ್ಮ್. ಎಲ್ಲೋ ಒಬ್ರು ಇಬ್ರು. ಸೊ ನನ್ನ ಗೊತ್ತಿರೋರು ಯಾರಿದ್ದಾರೆ ಹ್ಮ್. ತುಂಬಾ ಹತ್ರ, ಹ್ಮ್. ದೇ ಆರ್ ವೆರಿ ಹ್ಯಾಪಿ. ಹ್ಮ್. ಬಟ್ ಈ ಬಿಗ್ ಬಾಸ್ ಶೋ ಇಂದ ಇನ್ನೂ ಕೆಲವರು ಒಳ್ಳೊಳ್ಳೆ ಆ, ಹ್ಮ್. ಅಣ್ಣ ತಮ್ಮಂದ್ರನ್ನ ಪಡ್ಕೊಂಡೆ ನಾನು. ಓಕೆ. ಯಾಕಂದ್ರೆ ಶೋಗೆ ಮುಂಚೆ ಹೋಗಕ್ ಮುಂಚೆ ನಾನು ಏನು ಎತ್ತಂತ ಗೊತ್ತಿರ್ಲಿಲ್ಲ. ನಾನು ಶೋಗೆ ಹೋದ್ಮೇಲೆ ತುಂಬಾ ಪ್ರೀತಿ ಹ್ಮ್. ಸಿಕ್ತು ನನಗೆ. ಒಳ್ಳೊಳ್ಳೆ ಹುಡುಗರು. ನನ್ನ ಸೋಷಿಯಲ್ ಮೀಡಿಯಾ ನೀವು ನೋಡಿದ್ರೆ ಧ್ರುವ್ ನೋಡಿದ್ರೆ ನನ್ನ ತುಂಬಾ ಜನ ಇಷ್ಟಪಟ್ಟು ನನಗೆ ಒಳ್ಳೊಳ್ಳೆ ಬ್ರದರ್ಸ್ ಸಿಕ್ಕಿದ್ದಾರೆ ಈಗ. ಆ, ಕರೀತಾರೆ, ಬನ್ನಿ, ಹ್ಮ್. ಕರ್ಕೊಂಡು ಹೋಗ್ತಾರೆ, ಇಲ್ಲಿಗೆ ಹೋಗೋಣ ಬನ್ನಿ, ಅಲ್ಲಿಗೆ ಹೋಗೋಣ ಅಂತ. ಸೊ ಇಟ್ ಈಸ್ ನೈಸ್ ಫೀಲ್. ಒಳ್ಳೊಳ್ಳೆ ಬ್ರದರ್ಸ್ ಸಿಕ್ಕಿದ್ರು. ನಿಮಗೇನು ನಾವಿದ್ದೀವಿ ನಿಮ್ಮ ಜೊತೆ ಅಂತ. ಸೊ ಅದೊಂದು ಸಂತೋಷ ಇದೆ. ಆ, ಅದನ್ನ ಬಿಟ್ಟು ಅಷ್ಟು ಜನ ಯಾರು ಇಲ್ಲ ನನ್ನ ಲೈಫಲ್ಲಿ. ಹ್ಮ್. ಅಪ್ಪ ಅಮ್ಮ ನಾನು ಹೇಳ್ದಾಗ ಇಬ್ರು ಶಿವ್ ಸರ್ ಅಂತ ವೆರಿ ಹ್ಮ್. ಕ್ಲೋಸ್ ಫ್ರೆಂಡ್. ಬಹಳ ಒಂದು 4-5 ಜನ ಹೆಸರು ಹೇಳ್ಬೋದು ಅಂತಂದರೆ, ಆತ್ಮೀಯರು ಅಂತಂದರೆ ಅಷ್ಟೆ. ತಮ್ಮನ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ಕಣ್ಣಂಚಲ್ಲಿ ನೀರ್ ಬಂತು. ತುಂಬಾ ಪ್ರೀತಿಸ್ತೀರಾ ತಮ್ಮನ್ನ? ಅಪ್ಪ ಅಮ್ಮ ತಮ್ಮ ಅಪ್ಪ ಅಮ್ಮ. ನನ್ನ ಸರ್ವಸ್ವ ಅವರೇ, ಹ್ಮ್. ನನ್ನ ಜೀವನ ಅವ್ರಿಗೆ. ಹ್ಮ್. ನಾನು ನಾನು ಬದುಕಿರೋದು ಅವ್ರಿಗೆ, ಹ್ಮ್. ನಾನು ಏನೇ ಮಾಡಿದ್ರು ಅವ್ರಿಗೆ. ಅವ್ರದ್ದು ಆದಮೇಲೆ ಏನಾದರೂ ಇದ್ದರೆ ನಂದು ಅಂತ ನಾನು ಬರ್ತೀನಿ. ನನ್ನ ಉಸಿರಿರೋದು ಅವ್ರಿಗೆ. ನಾನು ದಟ್ಸ್ ಇಟ್. ನನ್ನ ಪ್ರಪಂಚ ಅವರು. ಏನೇ ಬರಲಿ ನನಗೆ, ಏನೇ ಇರಲಿ, ನನಗೆ ಅವರ ಖುಷಿಗಿಂತ ದೊಡ್ಡದು ಬೇರೆ ಯಾವುದಿಲ್ಲ. ನಾನು ಅದಕ್ಕೆ ಸಾಯ್ಸಕ್ಕೂ ರೆಡಿ, ನಾನು ಸಾಯಕ್ಕೂ ರೆಡಿ. ಅಪ್ಪ ನಾನು ಅಮ್ಮ. ಅವ್ರ ಖುಷಿ ಅಂತ ಬಂದಾಗ, ಅವ್ರ ಸೆಕ್ಯೂರಿಟಿ ಅಂತ ಬಂದಾಗ ನಾನು ಸಾಯಕ್ಕೂ ರೆಡಿ, ನಾನು ಸಾಯ್ಸಕ್ಕೂ ರೆಡಿ. ನಾನು ಅವ್ರು ಬಿಟ್ಟು ನನಗೆ ಬೇರೆ ಏನೂ ಇಲ್ಲ ನನಗೆ, ಅವ್ರನ್ನ ಬಿಟ್ಟು. ಓಕೆ. Yeah. ನಿಮಗೆ ಬೇಜಾರು ಮಾಡಕ್ ನಮಗೂ ಇಷ್ಟ ಇಲ್ಲ. ಇಲ್ಲ ಇಲ್ಲ, ಅದು ಬೇಜಾರಲ್ಲ, ಇಟ್ಸ್ ಅ ಹ್ಮ್. ಫ್ಯಾಕ್ಟ್ ಅಲ್ವಾ. ಹೌದು. ಫ್ಯಾಕ್ಟ್ ಅಷ್ಟೇ. ಈ ಇವತ್ತಿನ ಒಂದು ಜನರೇಷನ್ ಅಲ್ಲಿ ಈ ರಿಲೇಶನ್ಶಿಪ್ ಅನ್ನೋದು ಹೇಗ್ ವರ್ಕ್ ಆಗ್ತಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಫಸ್ಟು ಹ್ಮ್. ರಿಲೇಶನ್ಶಿಪ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಆ ರಿಲೇಶನ್ಶಿಪ್ ಯಾಕೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಾಗ ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ಆ, ಈಗ ನೀರು ಕುಡಿತೀವಲ್ವಾ, ಹ್ಮ್. ನೀರು ಯಾಕೆ ಕುಡಿತೀವಿ, ನೀರಿನ ಪ್ರಾಮುಖ್ಯತೆ ನನ್ನ ಶರೀರಕ್ಕೆ ಏನಿದೆ ಅಂತ ಗೊತ್ತಾದರೆ ಮಾತ್ರ ನೀವು ಅದನ್ನು ಭಕ್ತಿಯಿಂದ ನೋಡ್ತೀರಿ, ಅದನ್ನು ಇದು ಮಾಡ್ತೀರಿ. ನಿಮಗದು ಅದರದ್ದು ವ್ಯಾಲ್ಯೂ ಗೊತ್ತಿಲ್ಲ ಅಂತಂದರೆ ನಾನು ಎಷ್ಟೇ ಬಲಾತ್ಕಾರವಾಗಿ ನಿಮಗೆ ಕೊಡೋಕ್ಕೋದ್ರೆ ನಿಮಗದು ಬೇಡ. ಬೇಡ. ಹ್ಮ್. ಇನ್ನೂ ಒಂದು ಎಕ್ಸಾಂಪಲ್ ಅಂತಂದರೆ, ನಿಮಗೆ ಹಸುವಾಗೋವರೆಗೆ ಊಟ ಕೊಡಬಾರ್ದು. ಊಟದ ಮಹತ್ವ ಗೊತ್ತಾಗೋದೇ ನಿಮಗೆ ಹಸುವಲ್ಲಿ ನೀವು ಹೌದು. ನರಳಬೇಕು. 2 ದಿವಸ ಊಟ ಹಾಕಬಾರ್ದು. ಈಗ ಮಕ್ಕಳು ಊಟ ಬೇಡ ಅಂತ ತಳ್ತಾರಲ್ಲ, 2 ದಿವಸ ಹಾಕಬಾರ್ದು. ಏನು ಸತ್ತೋಗಲ್ಲ, ಮಗು ಏನು ಸತ್ತೋಗಲ್ಲ. ಕಾಲಿಗೆ ಬಿದ್ದು ಕೇಳಬೇಕು, ಒಂಚೂರು ಏನಾದರೂ ತಿನ್ನಕ್ಕೆ ಕೊಡು ಅಂತ. ಆಗ ಹೇಳು, ಈಗ ಗೊತ್ತಾಯ್ತಾ ಊಟ ಏನು ಇಂಪಾರ್ಟೆಂಟ್. ಸೊ ಇವತ್ತೇನಾಗಿದೆ, ತಂದೆ ತಾಯಿ ಎಲ್ಲ ಓವರ್ ಫೀಡಿಂಗ್, ಯಾವುದ್ರದ್ದು ವ್ಯಾಲ್ಯೂ ಗೊತ್ತಿಲ್ಲ. ನಿಮಗೆ ಒಂದು ವಸ್ತುದ ಬೆಲೆ ಗೊತ್ತಾಗೋದೇ ಕಳ್ಕೊಂಡಾಗ. ಇವತ್ತು ರಿಲೇಷನ್ಶಿಪ್ ಫೇಲ್ ಆಗ್ತಿರೋದು ಯಾಕೆ ಅಂತಂದರೆ, ಅಂಟಿಲ್ ಅನ್ಲೆಸ್ ಟು ಸರ್ಟನ್ ಏಜ್ ದೇ ಡೋಂಟ್ ನೋ ವಾಟ್ ಈಸ್ ಕಾಲ್ಡ್ ಪಾರ್ಟ್ನರ್, ವಾಟ್ ಈಸ್ ಕಾಲ್ಡ್ ಫಾದರ್, ವಾಟ್ ಈಸ್ ಕಾಲ್ಡ್ ಮದರ್, ವಾಟ್ ಈಸ್ ಕಾಲ್ಡ್ ಸಿಬ್ಲಿಂಗ್ಸ್. ಒಂದು ಸರ್ಟನ್ ಏಜ್, ಒಂದು ಕೆಲವು ಹೊರ್ತಗಳು ತಿನ್ನೋವರೆಗೆ, ಒಂದು ಭ್ರಮೆ ಬಿಟ್ಟು ಹೋಗೋವರೆಗೆ, ಒಂದು ಒಂದು ಸ್ಟೇಜ್ವರೆಗೆ ಗೊತ್ತಿಲ್ಲ ವ್ಯಾಲ್ಯೂ. ಯಾಕಂದರೆ ಭಾಳ ಓವರ್ಫ್ಲೋ ಅಲ್ಲಿ ಬರ್ತಾ ಇರುತ್ತೆ. ನಾನು ಚೆನ್ನಾಗಿದ್ದೀನಿ ಗುರು, ನನಗೆ ಎಷ್ಟು ಜನ ಬರ್ತಾರೆ. ಈಗ ನೀವು ಪರ್ಸ್ನಲ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡೋದಾದ್ರೆ, ತಂದೆ ತಾಯಿದು ಬಿಟ್ಟು, ನಾನು ಚೆನ್ನಾಗಿರ್ತೀನಿ ಗುರು, ಇವತ್ತು ಇವರಲ್ಲ ಅಂದರೆ ಇನ್ನೊಬ್ರಲ್ಲ. ಇದು ಆಟಿಟ್ಯೂಡ್ ಹುಡುಗನಿಗೂ ಬರಬಹುದು, ಹುಡುಗಿನೂ ಬರ್ಬೋದು. ಅವರ ಸ್ಥಿತಿಗತಿ ಮೇಲೆ. ಕೆಲವರು ರೂಪವಂತರು ಇರ್ಬೋದು, ಕೆಲವ್ರ ಹತ್ರ ದುಡ್ಡಿರ್ಬೋದು, ಇದರದ್ದು ಅಹಂಕಾರದಲ್ಲಿ ಏ ಅಂತ ಬರ್ಬೋದು. ಆದರೆ ಜೀವನದಲ್ಲಿ ಒಂದು ಸ್ಟೇಜ್ ಬರುತ್ತೆ, ದುಡ್ಡಿದ್ದವನಿಗೆ ಆರೋಗ್ಯನೂ ಇರಲ್ಲ, ರೂಪನೂ ಇರಲ್ಲ. ಆ ಟೈಮಲ್ಲಿ ಸಂಬಂಧ ನೆನಪಾಗುತ್ತೆ ಯಾವುದೇ ದುರಹಂಕಾರಿಗೆ. ನನಗೆ ಅಪ್ಪ ಯಾರು, ಅಮ್ಮ ಯಾರು, ನನಗೆ ಒಬ್ಬ ಪಾರ್ಟ್ನರ್ ಏನಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ, ಪ್ರೀತಿ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ, ನನ್ನ ಮನೆ, ನನಗೆ ಮಕ್ಕಳು ಏನಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ, ಮಕ್ಕಳು ಯಾಕೆ. ನಾನು ನನ್ನ ತಂದೆ ತಾಯಿಗೆ ಮಾಡಿದಾಗ, ನನ್ನ ಮಕ್ಕಳು ನನಗೆ ಮಾಡಿದಾಗಲೇ ಗೊತ್ತಾಗೋದು ನನಗೆ ಹೊಡ್ತ ಏನು ಅಂತ. ಅದು ಅವ್ರಿಗೆ ಹೆಂಗೆ ಅನಿಸಿರ್ಬೋದು ಅವತ್ತು ಅಂತ.
ಸೊ ಇದು ಆ ಸ್ಟೇಜಿಗೆ ಬರಕ್ಕೆ ಅದು ಇವತ್ತು ಏನಕ್ಕೆ ಅಂತಂದರೆ ನಾನು ಹೇಳ್ತಾ ಇರೋದು ಅದನ್ನೇ, ವಿ ಡೋಂಟ್ ಹ್ಯಾವ್ ಅ ರೈಟ್ ಎಜುಕೇಷನ್. ಮನೆಯಲ್ಲಿ ಹಿರಿಯರು ಇಲ್ಲ, ಅಜ್ಜ ಅಜ್ಜಿಗಳು ಇಲ್ಲ ಇವತ್ತು ನಿಮಗೆ ಹೇಳ್ಕೊಡಕ್ಕೆ. ಹೌದು. ಅಜ್ಜ ಅಜ್ಜಿಗಳೇನಾದರೂ ಬೊಬ್ಬೆ ಹೊಡೆದ್ರೆ ಅವ್ರಿಗೆ ಸಪ್ರೇಟ್ ಒಂದ ಓಲ್ಡ್ ಆರ್ಫನೇಜಿಗೆ ಹಾಕಿ, ಇಲ್ದಿದ್ರೆ ಯಾವುದಾದ್ರೂ ಬೇರೆ ವ್ಯವಸ್ಥೆ ಮಾಡಿಬಿಟ್ಟು ಇವ್ರು ಸಪ್ರೇಟಾಗಿ ಲಿವಿಂಗ್. ಅಪ್ಪ ಹೆಂಡತಿ, ಈಗ ಗೊತ್ತು ಬರೋ ಹೆಂಡ್ತಿರೆಲ್ಲ ಗಂಡು ಮಕ್ಕಳನ್ನ ಸಪ್ರೇಟ್ ಮಾಡಿಬಿಟ್ಟು ತಂದೆ ತಾಯಿಯಿಂದ ಸಪ್ರೇಟ್ ಮನೆ ಮಾಡಿಬಿಟ್ಟು ತಂದೆ ತಾಯಿಗಳು ಅವ್ರು ಎಲ್ಲೇ ಇರಲಿ ಸುಖವಾಗಿರಲಿ ಅಂತ ಅವ್ರದ್ದೇನಿದೆ ಅವರು. ಈ ರೀತಿ ಇದ್ದಾಗ ವಿ ಡೋಂಟ್ ಹ್ಯಾವ್ ಅ ರೈಟ್ ಎಜುಕೇಷನ್. ಹೇಳೋರು ಕೇಳೋರು ಇಲ್ದಿರುವಾಗ ಏನಾಗುತ್ತೆ, ಇಷ್ಟಂಬಟ್ಟಿ ಹೋಗುತ್ತೆ. ಅದರಲ್ಲಿ ಯಾರು ಸ್ವಲ್ಪ ವ್ಯಾಲ್ಯೂಸ್ ಗಿಲ್ಯೂಸ್ ಇರೋರು, ತಿಳ್ಕೊಂಡಿರೋರು, ಅಥವಾ ತಪ್ಪು ಮಾಡಿ ಕೈ ಸುಟ್ಕೊಂಡಿರೋರು ನನ್ನಂಥವ್ರು, ತಪ್ಪು ಮಾಡಿ ಆದಷ್ಟು ಬೇಗ ರಿಯಲೈಸೇಷನ್ ಆದರೆ ಒಳ್ಳೇದು. ನಮಗಾಯ್ತು ತಪ್ಪವರು ಗೊತ್ತಾಗುತ್ತೆ. ಇವತ್ತು ಹೇಳ್ತೀವಿ, ನಮಗೆಷ್ಟು ವೇದಿಕೆ ಸಿಗುತ್ತೆ ಅಲ್ಲೆಲ್ಲ ಹೇಳ್ತೀವಿ, ಇಂಥದ್ದು ಮಾಡಬೇಡಿ, ಇಂಥದ್ದು ಮಾಡಿ, ಇಂಥದ್ದು ಮಾಡಬೇಡಿ, ಇಂಥದ್ದು ಮಾಡಿ ಅಂತ. ಅಂಥದ್ದು ಹೇಳೋರು ಯಾರಿದ್ದಾರೆ? ಅವಶ್ಯಕತೆನೆಲ್ಲ. ಇವತ್ತು ಮನಿ ಈಸ್ ಎವ್ರಿಥಿಂಗ್, ದುಡ್ಡಿದ್ರೆ ಎಲ್ಲವೂ ಅಂತ. ದುಡ್ಡಿದ್ದವ್ರದ್ದು ಅವಸ್ಥೆ ಬೇರೆದೇ ಆಗೋಗಿದೆ, ಚಿತ್ರಾನ್ನ ಆಗೋಗಿದೆ. ಆಮೇಲೆ ನೆಕ್ಸ್ಟ್ ಸೊ ಈ ರೀತಿ ಆಗಿದೆ. ಸೊ ರಿಲೇಷನ್ಶಿಪ್ ಇವತ್ತು ಏನಕ್ಕೆ ಫೇಲ್ ಆಗ್ತದೆ ಅಂತಂದರೆ, ಒಂದು ಲ್ಯಾಕ್ ಆಫ್ ರೆಸ್ಪೆಕ್ಟ್ ಇಲ್ಲ, ವ್ಯಕ್ತಿಗೆ ರೆಸ್ಪೆಕ್ಟ್ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ಇವತ್ತು ಅಗೇನ್ ಇಟ್ ಕಮ್ಸ್ ಟು ದ ಸೇಮ್ ಪಾಯಿಂಟ್, ಸೋಷಿಯಲ್ ಮೀಡಿಯಾ. ಈಗ ನಮ್ಮ ಕಮೆಂಟ್ ಹಾಕೋರು ಯಾರು ಗೊತ್ತಾ? ದೇ ಆರ್ ನಥಿಂಗ್. ಅವ್ರದ್ದು ಎಜುಕೇಷನ್ ನೀವು ತಗೊಳ್ಳಿ, ಅಥವಾ ಅವ್ರದ್ದು ಅಚೀವ್ಮೆಂಟ್ಸ್ ತಗೊಳ್ಳಿ, ಅಥವಾ ಅವ್ರು ಬಂದಿರೋದು, ಅವ್ರು ಯಾರು ಏನು ಎತ್ತ, ದೇ ಆರ್ ನಥಿಂಗ್. ಅವ್ರಿಗೇನು ಗ್ರೇಟ್ ಫೀಲ್ ಅಂತಂದರೆ, ಆದರೆ ನಾವೀಗ ಹೇಳ್ತಾ ಹೋದರೆ ನಾವು ಏನೇನೆಲ್ಲ ಮಾಡ್ಕೊಂಡು ಬಂದ್ವಿ, ಇಲ್ಲಿ ಬರಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಆಯಿತು, ಏನೆಲ್ಲ ಸಫರ್ ಆದ್ವಿ, ಇದ್ರದ್ದು 1% ಗೊತ್ತಿರಲ್ಲ ಅವ್ರಿಗೆ. ಸೊ ವೆನ್ ಯು ಡೋಂಟ್ ನೋ ದ ರೈಟ್, ಒಂದು ರೆಸ್ಪೆಕ್ಟ್ ಇಲ್ಲ, ಇನ್ನೊಂದು ವ್ಯಾಲ್ಯೂ ಗೊತ್ತಿಲ್ಲ, ಇದು 2 ಮಿಸ್ ಆದಾಗ, ಮತ್ತು ಇನ್ನೊಂದು ದುರಹಂಕಾರ. ಇವತ್ತು ಬಿಕಾಸ್ ಮುಂಚೆ ಹೇಗಿತ್ತು ಅಂತಂದರೆ, ಹೆಂಡತಿ ಗಂಡ ಎಲ್ಲ ಅಲ್ಲಿಗೆ ಫಿನಿಶ್. ಅದು ಇವತ್ತು ಏನಿಲ್ಲ, 3 ಆಗ್ಬೋದು, 4 ಆಗ್ಬೋದು, 5 ಆಗ್ಬೋದು, 1 ಇಟ್ಕೊಂಡು ಇನ್ನೊಂದು 5 ಇಟ್ಕೋಬೋದು, 5 ಜೊತೆ ಇದ್ದು ಇನ್ನೊಂದು 6ನೇದಾಗ. ಸೊ ಹೀಗೆಲ್ಲ ಇದ್ದಾಗ ವೆನ್ ಯು ಡೋಂಟ್ ನೋ ದ ವ್ಯಾಲ್ಯೂ, ಇಟ್ಸ್ ನೋ, ಅದು ಯು ಕಾಂಟ್, ಗೊತ್ತಾಗಲ್ಲ. ವ್ಯಾಲ್ಯೂ ಗೊತ್ತಿರಬೇಕು ಏನಕ್ಕೆ ಅಂತ. ಆ ಒಂದು ದಿನ ಇರೋದು, ಆ ಒಂದು ದಿನ ಅವತ್ತಿಗೆ ನನಗೆ ಯಾಕೆ ನಾನು ಇವತ್ತು ನನ್ನ ಸಂಗಾತಿನ ಅಥವಾ ನನ್ನ ಪಾರ್ಟ್ನರ್ನ ಯಾಕೆ ಚೆನ್ನಾಗಿ ನೋಡ್ಕೋಬೇಕು. ಅದು ಮ್ಯೂಚುವಲ್, ಹುಡುಗನಿಗೆ ಮಾತ್ರ ಅಲ್ಲ, ಹುಡುಗಿಗೂ ಕೂಡ, ಹುಡುಗನಿಗೂ ಕೂಡ. ನಾನು ಯಾಕೆ ಇವತ್ತು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನಾನು ಯಾಕೆ ಅವ್ರಿಗೆ ಅನ್ಯಾಯ ಮಾಡಬಾರ್ದು ಅಂತಂದರೆ, ಆ ಒಂದು ದಿನ ಇದೆ, ಆ ಒಂದು ದಿನಕ್ಕೋಸ್ಕರ. ಆ್ಯಂಡ್ ಇಟ್ ಈಸ್ ಅ ಬ್ಯೂಟಿ ಆಫ್ ಲೈಫ್. ಯುವರ್ ರಿಲೇಷನ್ಶಿಪ್ಸ್ ಆರ್ ಬ್ಯೂಟಿ. ಅದು ಇರಬೇಕು, ಅದನ್ನು ಸೆಲೆಬ್ರೇಟ್ ಮಾಡೋದು. ಟುಡೇ ಎಂಜಾಯ್ ಅ ಲಾಟ್ ವಿತ್ ಮೈ ಪೇರೆಂಟ್ಸ್. ನಾನು ಅವ್ರನ್ನ ಕಾಲೆಳ್ಕೊಂಡು, ಅವ್ರಿಗೆ ತರಲೆ ಮಾಡಿಕೊಂಡು, ವೆನ್ ವಿ ಸೆಲೆಬ್ರೇಟ್, ಅದ್ರದ್ದು ಎಂಜಾಯ್ಮೆಂಟ್ ಇದೆಯಲ್ಲ. ನೀವು ಯಾವುದೇ ಫ್ರೆಂಡ್ಸ್ಗಳ ಜೊತೆ ನೀವು ಗೋವಾಗೆ ಹೋಗಿ, ಅಥವಾ ಎಲ್ಲಿಗೆ ಹೋಗಿ, ಫಾರಿನ್ಗೆ ಹೋಗಿ, ಬ್ಯಾಂಕಾಕ್ ಹೋಗಿ, ಥೈಲ್ಯಾಂಡ್ಗೆ ಹೋಗಿ, ನೀವು ಪೇರೆಂಟ್ಸ್ ಜೊತೆ ಅವ್ರನ್ನ ಹಾಕ್ಕೊಂಡು, ಅವ್ರ ಜೊತೆ, ನಿಮ್ಮ ಸಿಬ್ಲಿಂಗ್ಸ್ ಜೊತೆ, ನಿಮ್ಮ ಪೇರೆಂಟ್ಸ್ ಜೊತೆ ಒಬ್ರಿಗೊಬ್ರು ಕಾಲೆಳ್ಕೊಂಡು ಹೋಗಿ, ಮೈ ಡ್ಯಾಡ್, ಮೈ ಮಾಮ್, ವಿ ಎಂಜಾಯ್ ಅ ಲಾಟ್. ನಾನು ತಲೆ ತಿಂತಾನೆ ಇರ್ತೀನಿ ಅವ್ರದ್ದು. ಸೊ ಅದ್ರದ್ದು ಪ್ಲೆಷರ್ ಇದೆಯಲ್ಲ ಮ್ಯಾಮ್, ಯು ಕಾಂಟ್. ಅಂಥದ್ದೇ ಒಂದು ಒಳ್ಳೆ ಭಾಳ ಸಂಗಾತಿ ಸಿಕ್ಬಿಟ್ರೆ ಅಷ್ಟೇ ವ್ಯಾಲ್ಯೂ ಇರೋದು. ಸ್ವರ್ಗ ಧರೆಗಿಳಿದಂತೆ, ನಿಜವಾಗ್ಲೇ ಹೇಳ್ತೀನಿ ಕೇಳಿ. ಆಮೇಲಿಂದ ನೀವು ಏನು ಬೇಕಾದ್ರೂ ಗೆಲ್ಬೋದು ಪ್ರಪಂಚದಲ್ಲಿ. ಮನೆ ಒಂದು ಸಂತೋಷವಾಗಿದ್ದರೆ, ತಂದೆ ತಾಯಿ, ಸಿಬ್ಲಿಂಗ್ಸು, ನಮ್ಮ ಲೈಫ್ ಪಾರ್ಟ್ನರ್ಸು, ಮಕ್ಕಳೆಲ್ಲ ಸಂತೋಷವಾಗಿದ್ದರೆ, ಪ್ರಪಂಚದಲ್ಲಿ ಬೇರೆ ಏನೂ ಬೇಡ. ದಿಸ್ ಇಸ್ ಹೌ ಇಟ್ ಈಸ್. ಸೊ ಯು ಶುಡ್ ನೋ ದ ರೈಟ್ ವ್ಯಾಲ್ಯೂಸ್, ರೈಟ್ ಎಜುಕೇಷನ್, ರೈಟ್ ವ್ಯಾಲ್ಯೂಸ್, ರೆಸ್ಪೆಕ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.